ನೋಡ್ರಿ ಹೊಲದಾಗ ಗೊಬ್ಬರ ಒಗಿಬೇಕಾದ್ರೆ ಈ ಥರ ಹ್ಯಾಂಡ್ಲೋಸ್ ಹಾಕೋರಿ. ಹ್ಯಾಂಡ್ಲೋಸ್ ಏನು ಭಾಳ ಕಿಮ್ಮತ್ತಿನ ಇರೋದಿಲ್ಲ, 20-30 ರೂಪಾಯಿ ಕೊಟ್ಟರೆ ಸಿಗ್ತಾವೆ. ಮತ್ತು ಇದು ಮಾಸ್ಕ್ ಹಾಕೋರಿ, ಯಾಕಂದ್ರೆ ಕಣ್ಣಿಗೆ ತರಂಗಿಲ್ಲ, ಕೈಗೆ ಗಾಯ ಬೀಳಂಗಿಲ್ಲ. ನೀವು ಇದನ್ನೆಲ್ಲ ಶಾಣೆತನ ಮಾಡಿ ಅಂದ್ರೆ ಇಲ್ಲಿ ಗಾಯ ಮಾಡ್ಕೊಂಡು ಹೊಳ್ಳಿ ಹೋಗಿ ಡಾಕ್ಟ್ರಿಗೆ ಕೊಡೋದಾಕೈತಿ, ಮತ್ತು ಗಾಯನೂ ಆಕೈತಿ. ನಮ್ಮನ್ನು ಬಿಟ್ಟು ಮಾಡೋರು ಇರೋದಿಲ್ಲ. ಮತ್ತು ನಮ್ಮದು ಇಲ್ಲಿ ಹೊಲ್ದಾಗ ಕೆಲಸನೂ ಕೊಳಿಮೆಕ್ಕಾವು. ಗಾಯ ಅದು ಬಿದ್ದರೆ ಕಣ್ಣಿಗೆ ಅದು ಏನಾರು ಚುಚ್ಚರೆ ಮತ್ತು ಅದಕ್ಕೂ ಡಾಕ್ಟ್ರಿಗೆ ಕೊಡಬೇಕಾಕೈತಿ. ಅಷ್ಟು ಮಾಡೋಕ್ಕಿಂತ ಸುಮ್ಮ ಈ ಥರ ಸೇಫ್ಟಿ ಮಾಡ್ಕೊಂಡ್ರಿ ಅಂದ್ರೆ ಏನು ಭಾಳ ಆಗೋದಿಲ್ಲ. ಒಂದು ಹ್ಯಾಂಡ್ಲೋಸ್ ಒಂದು 20-30 ರೂಪಾಯಿ, ಮತ್ತು ಮಕ್ಕಕ್ಕೆ ಹಾಕ್ಕೊಳ್ಳೋದು ಅದೊಂದು 150 ರೂಪಾಯಿ ಏನೋ ಸಿಗ್ತೈತಿ. ಈಗ ಎಲ್ಲ ಬಸ್ ಸ್ಟ್ಯಾಂಡ್ದಾಗ ಇಟ್ಟಿಟ್ಟು ಮಾರಾತಾರ ಅಲ್ಲಿ ಇಲ್ಲಿ ರೋಡ್ನಾಗದು, ಇಲ್ಲಾಂದ್ರೆ ಆನ್ಲೈನ್ದಾಗ ತರಿಸ್ಕೋಬೋದು. ರೈತರ ದಯವಿಟ್ಟು ಈ ಥರ ಸೇಫ್ಟಿ ಮಾಡ್ಕೋರಿ. ಇಲ್ಲಾಂದ್ರೆ ನೀವು ಸುಮ್ಮ ಹಿಂಗೆ ತಲೆಗೆ ಅರಿಬಿ ಕಟ್ಕೊಂಡು ಕೆಸಿಂದ ಒಂದು ಚಳಿ ಹಾಕೊಂಡ್ರೂ ನಡಿತೈತ್ರಿ. ಯಾಕಪ್ಪ ಇದನ್ನು ಹೇಳತ್ತೇನೆ ಅಂದ್ರೆ ಕಣ್ಣಿಗೆ ಅದು ಏನಾರ ಆತಂದ್ರೆ ನಾವು ದವಾಖಾನೆಗೆ ಕೊಡೋದಾಕೈತಿ. ಈ ಥರ ಸೇಫ್ಟಿ ಮಾಡ್ಕೊಳ್ಳೋದ್ರಿಂದ ಯಾರ್ದೇನು ಅಂಜಿಕೆ ಇರೋದಿಲ್ಲ, ಮತ್ತು ಕಣ್ಣಿಗೆ ತರಿತೈತಿ ಅಂತ ಹೇಳ್ಕೊಂಡು ಇದನ್ನು ಮಾಡೋಕ್ಕಾಗೋಂಗಿಲ್ಲ ರೀ. ನೋವು ಮಾಡ್ಕೊಳ್ಳೋಕ್ಕಿಂತ ಇಷ್ಟು ಸೇಫ್ಟಿ ಮಾಡ್ಕೊಂಡ್ರೆ ಒಳ್ಳೇದಲ್ರಿ. ಈಗ ಫ್ಯಾಕ್ಟ್ರ್ಯಾಗ ಅದು 10-15 ಸಾವಿರ ರೂಪಾಯಿ ಪಗಾರ ತೊಗೋತಾರೆ, ಅವ್ರು ಕಂಡಾಪಟ್ಟಿ ಸೇಫ್ಟಿ ಮಾಡ್ಕೋತಾರೆ. ನಾವು ಲಕ್ಷ ಗಟ್ಟಲೆ ತೊಗೋತೀವಲ್ಲ.